ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ಇತ್ತೀಚಿನ ದಿನಗಳಲ್ಲಿ ಹೆಂಗಪ್ಪ ಆಗ್ತಾ ಇದೆ ಅಂತಂದರೆ, ಒಂದ್ಸಲ ನಿಮ್ಮ ಫೋನ್ ಏನಾದರೂ ಹಾಳಾಯಿತು ಅಂತ ಅಂದರೆ ಆ ಒಂದು ಫೋನನ್ನು ಪರ್ಮನೆಂಟಾಗಿ ಎಸ್ಬಿಟ್ಟು ನಾವು ಒಂದು ಹೊಸ ಫೋನ್ ಪರ್ಚೇಸ್ ಮಾಡಬೇಕು. ಈ ರೀತಿ ಪರಿಸ್ಥಿತಿಯನ್ನು ಇಂಟೆನ್ಷನಲಿ ಮೊಬೈಲ್ ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಏನಕ್ಕೆ ಅಂತ ಅಂದರೆ, ಮೊಬೈಲ್ ಕಂಪ್ನಿಗಳಿಗೆ ನೀವು ಒಂದು ಫೋನನ್ನು 3 ವರ್ಷ 4 ವರ್ಷ ಲಾಂಗ್ ಟೈಮ್ ಯೂಸ್ ಮಾಡೋದು ಇಷ್ಟ ಇಲ್ಲ. ಏನಕ್ಕೆ ಅಂತ ಅಂದರೆ, ಪ್ರತಿಯೊಬ್ಬರು ಕೂಡ ಒಂದು ಫೋನನ್ನು 3-4 ವರ್ಷ ಯೂಸ್ ಮಾಡಿದ್ರೆ ಅವರಿಗೆ ಸೇಲ್ಸೇ ಆಗಲ್ವಲ್ಲ. ಈ ಕಾರಣಕ್ಕೆ ಈ ಮೊಬೈಲ್ ಕಂಪ್ನಿಗಳು ಅದು ಯಾವುದಾದ್ರೂ ಆಗಿರ್ಬೋದು, ಸ್ಯಾಮ್ಸಂಗು, MI, ರಿಯಲ್ಮಿ, ವಿವೋ, ಓಪೋ, ಯಾವುದೇ ಕಂಪ್ನಿ ತಗೊಳ್ಳಿ, ಇವರೆಲ್ಲರೂ ಕೂಡ ನಮಗೆ ಒಂದು ಥರ ಟೋಪಿ ಆಗ್ತಾ ಇದ್ದಾರೆ ಆಯಿತಾ. ಸೊ ಯಾವ ರೀತಿ ಆಗ್ತಾ ಇದ್ದಾರೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಐಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಹೌದು, ಈ ಮೊಬೈಲ್ ಕಂಪ್ನಿಗಳಿಗೆ ನಾವು ನಮ್ಮ ಫೋನನ್ನು ಲಾಂಗ್ ಟೈಮ್ ಯೂಸ್ ಮಾಡೋದು ಇಷ್ಟ ಇಲ್ಲ, 3-4 ವರ್ಷ ಯೂಸ್ ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಆಪಲ್ನವರು ಒಂದ್ಸಲ ಮಾಡಿ ಸಿಗಾಕೊಂಡಿದ್ರು, ನಿಮ್ಮ ಫೋನನ್ನು ಇಂಟೆನ್ಷನಲಿ ಸ್ಲೋ ಮಾಡೋದು. ಹೌದು, ಇಂಟೆನ್ಷನಲಿ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಸ್ಲೋ ಮಾಡ್ತಾರೆ. ಹಳೇದಾದ ತಕ್ಷಣ ಒಂದು ಫೋನ್ ಲಾಂಚ್ ಆಗಿ 1 ವರ್ಷ 2 ವರ್ಷ ಆದ ತಕ್ಷಣ ಒಂದು ಫೋನನ್ನು ಇಂಟೆನ್ಷನಲಿ ಸ್ಲೋ ಮಾಡ್ತಾರೆ. ಸಿಗಾಕೊಂಡು ಆಪಲ್ನವರು ಫೈನ್ ಕೂಡ ಕಟ್ಟಿದ್ರೆ ಆಯಿತಾ. ಸೊ ಆಪಲ್ ಕಂಪ್ನಿನ ಮಾಡ್ತದೆ ಅಂತ ಲೆಕ್ಕಕೊಳ್ಳಿ, ಬೇರೆ ಕಂಪ್ನಿಗಳು ಮಾಡಲ್ವಾ ಅಂತ. ಇದು ಒಂದು ದಾರಿ. ಆದರೆ ಇನ್ನೊಂದು, ನಿಮ್ಮ ಫೋನ್ ಏನಾದರೂ ಇನ್ ಕೇಸ್ ಹಾಳಾಯಿತು ಅಂದ್ಕೊಳ್ಳಿ, ಮಧ್ಯ 1 ವರ್ಷಕ್ಕಿಂತ ಮುಂಚೆ ಆದರೆ ನಿಮಗೆ ವಾರಂಟಿ ಕವರ್ ಆಗಿಬಿಡುತ್ತೆ. ಇನ್ ಕೇಸ್ 1 ವರ್ಷ ಆದಮೇಲೆ ನಿಮ್ಮ ಫೋನ್ ಏನಾದರೂ ಹಾಳಾಯಿತು ಅಂತ ಅಂದರೆ, ನೀವು ಆ ಒಂದು ಫೋನ್ನ ರಿಪೇರಿ ಮಾಡಿಸೋದಕ್ಕೆ ಆಗಬಾರ್ದು. ಆ ರೀತಿ ಸ್ಪೇರ್ ಪಾರ್ಟ್ ಪ್ರೈಸನ್ನು ಆ ಕಂಪ್ನಿಲಿ ಇಟ್ಟಿರ್ತವೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೆಡ್ಮಿ ನೋಟ್ 11 ಈ ಒಂದು ಫೋನ್ ಪರ್ಚೇಸ್ ಮಾಡೋದಕ್ಕೆ 13,000 ರೂಪಾಯಿ ಆಗುತ್ತೆ. ಬೇಸ್ ವೇರಿಯಂಟ್ 4GB RAM 64GB ಸ್ಟೋರೇಜ್ನ ವೇರಿಯಂಟಿಗೆ 13,000 ಆಗುತ್ತೆ. ಇನ್ ಕೇಸ್ ಈ ಒಂದು ಫೋನ್ನ ಡಿಸ್ಪ್ಲೇ ಹೊಡೆದೋದ್ರೆ, ಅಮೋಲೆಡ್ ಡಿಸ್ಪ್ಲೇ, ಅದು ಸುಮಾರು 4,300 ಪ್ಲಸ್ GST, ಅಂದರೆ ಅಪ್ರಾಕ್ಸಿಮೇಟ್ಲಿ 4,700 4,800 ರೂಪಾಯಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 5,000 ಅಂತಲೇ ಇಟ್ಕೊಳ್ಳಿ. ಅವ್ರದ್ದು ಸರ್ವಿಸ್ ಚಾರ್ಜ್ ಅದು ಎಲ್ಲ ಆಗ್ತಾರೆ ಮಾಡೋದಕ್ಕೆಲ್ಲ. ಸೊ 5,000 ರೂಪಾಯಿ ಕೊಡ್ಬೇಕು ನೀವು ಇನ್ ಕೇಸ್ ಈ ಒಂದು ಫೋನ್ ಡಿಸ್ಪ್ಲೇ ಹೊಡೆದೋಯ್ತು ಅಂದರೆ. 13,000 ಫೋನಿಗೆ 5,000, ಆಲ್ಮೋಸ್ಟ್ ಅರ್ಧ ಅಂತಲೇ ಬೇಕಾದ್ರೆ ಅನ್ಬೋದು, ಅಷ್ಟು ದುಡ್ಡನ್ನು ಕೊಡಬೇಕು. ಇನ್ ಕೇಸ್ ಮದರ್ ಬೋರ್ಡ್ ಏನಾದರೂ ಹೋಯ್ತು ಅಂದ್ಕೊಳ್ಳಿ, ಮುಗಿದೋಯ್ತು. ಮದರ್ ಬೋರ್ಡ್ ಹೋದರೆ ಈ ಒಂದು ಫೋನಿಗೆ 7,200 ಪ್ಲಸ್ GST, ಬೇಸ್ ವೇರಿಯಂಟಿಗೆ 7,200 ಪ್ಲಸ್ GST. ಅಪ್ರಾಕ್ಸಿಮೇಟ್ಲಿ ಇದು ಹತ್ತತ್ರ 8,000 ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 8,000. 13,000 ಫೋನ್ಗೆ 8,000 ರೂಪಾಯಿ ಕೊಡಬೇಕು. ಇನ್ ಕೇಸ್ ಡಿಸ್ಪ್ಲೇ ಮತ್ತು ಮದರ್ ಬೋರ್ಡ್ ಎರಡೂ ಹೋದರೆ ನಾವು ರಿಪೇರಿ ಮಾಡೋಂಗಿಲ್ಲ. ಆ ಫೋನ್ಗಿಂತ ಜಾಸ್ತಿ ದುಡ್ಡು ಖರ್ಚಾಗ್ಬಿಡುತ್ತೆ. 8,000 ಈ ಒಂದು ಮದರ್ ಬೋರ್ಡಿಗೆ, ಆ ಕಡೆ 5,000, 13,000 ತೊಗೊಳ್ಳಿ, ಎರಡರದೇ ಫುಲ್ ಪ್ರೈಸ್ ಒಂದು ಬಂದೋಗ್ಬಿಡುತ್ತೆ. ಸೊ ಆ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ ಆಯಿತಾ. ಸೊ ಹೆಂಗಿದೆ ನೋಡಿ, ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಂಡ್ರೆ 8,000 ಆಗಲ್ಲ. ಇದು ಈ ಫೋನು 6,000-7,000 ರೂಪಾಯಿಗೆಲ್ಲ ಸಿಕ್ಬಿಡ್ತವೆ. ಸೊ ಹಂಗೆ ಮಾಡಿಟ್ಟವ್ರು ರಿಪೇರಿನೇ ಮಾಡಿಸ್ಬಾರ್ದು ನೀವು. ಯಾರಿಗೂ 8,000 ಕೊಡ್ತೀರಿ ಒಂದು ಮದರ್ ಬೋರ್ಡ್ಗೆ ಅಂದ್ಬಿಟ್ಟು ಯಾರು ಮಾಡ್ಸೋಕೆ ಹೋಗಲ್ಲ. ಫೋನ್ ಎಸ್ದುಬಿಟ್ಟು ಹೊಸ ಫೋನ್ ತೊಗೋತಾರೆ. ಆ ಕಂಪ್ನಿಗೂ ಅದೇ ಬೇಕು. ಸೊ ಅದು ಇನ್ನೊಂದು ರೀತಿ ಬೇಕಾ ಬಿಟ್ಟು ಇಡೋದು ಆಯಿತಾ. ನೀವು ಅದೇ ಫ್ಲ್ಯಾಗ್ಶಿಪ್ ಹತ್ತತ್ರ 70,000-80,000 ಫೋನ್ ತೊಗೊಂಡ್ರೆ ಅದಕ್ಕೆ ಆ ಬೋರ್ಡಿಗೆ 35,000 ಇರುತ್ತೆ. ಬೋರ್ಡ್ ನೀವು ಇನ್ ಕೇಸ್ ಹೋಯ್ತು ಅಂದರೆ 35,000 ಬೋರ್ಡ್ಗೆ ಕೊಡಬೇಕು. ಡಿಸ್ಪ್ಲೇ ಒಂದು 20,000 ಇರುತ್ತೆ, 15-20,000 ಡಿಸ್ಪ್ಲೇಗಿರುತ್ತೆ ಪ್ಲಸ್ GST ಇನ್ಕ್ಲೂಡ್ ಮಾಡಿ ಅದಕ್ಕೂ. ಸೊ ಹೆಂಗೆ ಮಾಡ್ಬಿಡ್ತಾರೆ ಅಂದರೆ, ನೀವು ರಿಪೇರಿನೇ ಮಾಡಿಸ್ಬಾರ್ದು. ಇನ್ ಕೇಸ್ ಹಾಳಾದರೆ ಮುಗಿದೋಯ್ತು, ಡಸ್ಟ್ಬಿನ್ನಿಗೆ ಇಸಬೇಕಷ್ಟೇ ನೀವು ಫೋನು. ಇಂಟೆನ್ಷನಲಿ ನೋಡ್ಬೋದು, ರೆಡ್ಮಿ ನೋಟ್ 11 ಈಗಲೂ ಕೂಡ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅವ್ರಿಗೆ ಅವನ ಸ್ಪೇರ್ ಪಾರ್ಟನ್ನು ವಿತೌಟ್ ಪ್ರಾಫಿಟ್ ಕೊಡೋಕ್ಕೂ ಇಷ್ಟ ಇಲ್ಲ. ಅದರಲ್ಲೂ ಪ್ರಾಫಿಟ್ ಮಾಡಬೇಕು. ಮತ್ತು ಜನಗಳು ರಿಪೇರಿ ಕೂಡ ಮಾಡಿಸ್ಬಾರ್ದು. ಆ ಬೆಲೆ ನೋಡ್ಬಿಟ್ಟು ಎದುರುಕೊಂಡು ರಿಪೇರಿನೇ ಮಾಡಿಸ್ಬಾರ್ದು. ಆ ರೀತಿ ಮಾಡ್ತಾರೆ. ಮತ್ತು ರೀಸೆಂಟಾಗಿ ಕೆಲವೊಂದು ಕಡೆ ನಾನು ಕೇಳ್ಪಟ್ಟೆ, ನನಗೂ ಕೂಡ ಹಂಗೆ ಅನ್ನಿಸ್ತು ಆಯಿತಾ. ಏನಕ್ಕೆ ಅಂದರೆ, ಕರೆಕ್ಟಾಗಿ 1 ವರ್ಷ ಆದ ತಕ್ಷಣ, 1.5 ವರ್ಷ ಆದ ತಕ್ಷಣ ಆ ಒಂದು ಫೋನ್ನ ಬೋರ್ಡ್ ಬೇಕು ಅಂತಲೇ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟು ಮಾಡ್ತಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಕರೆಕ್ಟಾಗಿ 1 ವರ್ಷಕ್ಕೆ ಫೋನು ಮದರ್ ಬೋರ್ಡ್ ಹೋಗಿದೆ ಅಂತಾರೆ. MI ಸರ್ವಿಸ್ ಸೆಂಟರ್ ಅವರು ಅಂತೂ ಹೋದ ತಕ್ಷಣ ನೀವು ಹೋಗ್ಬಿಟ್ಟು ನೀವು ಸರ್ವಿಸ್ ಸೆಂಟ್ರಿಗೆ ಕೊಟ್ಟರೆ ಸಾಕು, ಮದರ್ ಬೋರ್ಡ್ ಆಗಿದೆ ಅಂತಾರೆ. ನೀವು ಏನೇ ಒಂದು ಸಣ್ಣ ಪ್ರಾಬ್ಲಮ್ ತೊಗೊಂಡೋಗಿ ಕೊಟ್ಟರೆ ಮದರ್ ಬೋರ್ಡ್ ಆಗಿದೆ ಅಂತಾರೆ. ನನಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ದಯವಿಟ್ಟು ನಿಮಗೆ ಈ ರೀತಿ ಯಾವುದೇ ಬ್ರ್ಯಾಂಡ್ ಆದರೂ ಆಗಿರ್ಬೋದು, ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ ಆಯಿತಾ. ನಾನು ಎಷ್ಟೋ ಜನ ಕೇಳಿದ್ದೀನಿ ಆಯಿತಾ. ನೀವು ಯಾವುದೋ ಬ್ರ್ಯಾಂಡಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಅಂತ ತೊಗೊಂಡೋಗಿ ತೋರಿಸಿದ್ರೆ ಎಲ್ಲದಕ್ಕೂ ಮದರ್ ಬೋರ್ಡ್ ಹೋಗಿದೆ ಅಂತಾರೆ. ಸೊ ನಂಗೆ ಗೊತ್ತಿಲ್ಲ, ಕಂಪ್ನಿಯವರೇ ಬೇಕು ಅಂತ ಆ ರೀತಿ ಮಾಡಿಸ್ತಾರೆ ಹೆಂಗೆ ಅಂತ ಅನ್ಸ್ಬಿಡುತ್ತೆ ನಮಗೆಲ್ರಿಗೂ. ಇನ್ನು ಕೊನೆಯದಾಗಿ ಕಂಪ್ನಿಗಳು ಈ ಒಂದು ಮೊಬೈಲನ್ನು ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ ಅಂದರೆ, ಈ ಸರ್ವಿಸ್ ಸೆಂಟರ್ ಬಿಟ್ಟು ಬೇರೆಯವ್ರು ಯಾರು ಕೂಡ ಒಂದು ಫೋನ್ ರಿಪೇರಿ ಮಾಡೋದಕ್ಕೆ ಆಗಬಾರ್ದು. ಸೊ ಆ ರೀತಿ ಆ ಒಂದು ಫೋನ್ನ ಬಿಲ್ಡ್ ಮಾಡಿರ್ತಾರೆ ಆಯಿತಾ. ಮತ್ತು ಫ್ರಂಟಲ್ಲಿ ಇನ್ ಕೇಸ್ ಫ್ರಂಟ್ ಗ್ಲಾಸ್ ಹೊಡೆದೋಯ್ತು ಅಂತ ಅಂದರೆ, ಆ ಒಂದು ಗ್ಲಾಸ್ನು ಚೇಂಜ್ ಮಾಡಬೇಕು, ಅದ್ರ ಒಳಗಡೆ ಇರುವಂಥ ಡಿಸ್ಪ್ಲೇನು ಚೇಂಜ್ ಮಾಡಬೇಕು ಎಷ್ಟೋ ಸಲ. ಇನ್ನೊಂದು ಸಲ ಬ್ಯಾಗ್ ಹೊಡೆದೋಯ್ತು ಅಂದರೆ ಆ ಬ್ಯಾಗ್ ಜೊತೆಗೆ ಒಂದು ಬ್ಯಾಟ್ರಿನೂ ಬರುತ್ತೆ. ಸೊ ಈ ರೀತಿ ಕಾಂಪ್ಲಿಕೇಟ್ ಡಿಸೈನ್ ಮಾಡೋದು ಬೇಕು ಅಂತ, ರಿಪೇರಿ ಮಾಡೋದಕ್ಕೆ ಆಗಬಾರ್ದು ಅಂತ. ಸೊ ಈ ರೀತಿ ಎಲ್ಲ ಮಾಡ್ಬಿಟ್ಟು ನಮಗೆ ಹೆವಿ ಅಂದರೆ ರಿಪೇರಿ ಮಾಡ್ಸೋಕ್ಕಾಗ್ಬಾರ್ದು. ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಕೂಡ ಫೋನೇ ಚೇಂಜ್ ಮಾಡಬೇಕು, ಆ ರೀತಿ ಮಾಡ್ತಾರೆ. ಒಟ್ಟಿನಲ್ಲಿ ಈ ಕಂಪ್ನಿಗಳಿಗೆ ನಾವು ಒಂದು ಫೋನನ್ನು 1 ವರ್ಷ ಯೂಸ್ ಮಾಡಿ ಎಸ್ಬಿಟ್ಟು ಒಂದು ಹೊಸ ಫೋನ್ ತೊಗೊಬೇಕು. ಈ ರೀತಿ ಕಂಪ್ನಿಗಳೆಲ್ಲ ಕೂಡ
ಹಗಲು ದರೋಡಿಯನ್ನು ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ವಿ. ಏನು ಮಾಡೋದಕ್ಕೂ ಆಗಲ್ಲ, ಅವ್ರ ಕಂಟ್ರೋಲ್ ಇದೆ ಕಂಪ್ಲೀಟಾಗಿ. ಸೊ ಕೊಡಲೇಬೇಕು, ನಾವು ಏನು ಮಾಡೋಕ್ಕಾಗಲ್ಲ. ಸೊ ಒಂದು ಡಿಸ್ಪ್ಲೇಗೆ 10,000 ಅಂದರೂ ಕೊಡ್ಬೇಕು, 20,000 ಅಂದರೂ ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನೆಲ್ಲಿ ತೊಗೊಳ್ತೀರಾ, ಆ ಫೋನ್ ನಂಬಿಕೆ ತೊಗೊಂಡಿರ್ತೀವಿ ಹಾಳಾಗಲ್ಲ ಅಂತ, ಬಟ್ ಅವ್ರು ಆ ರೀತಿ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಇಷ್ಟು ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಆಮೇಲೆ.